ಬೆಳಗಾವಿಯಲ್ಲಿ ಒಂದು ಕಡೆ ಅಧಿವೇಶನದ ಕಿಚ್ಚು ಜೋರಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಈಗ ಕೂಗು ಕೇಳಿ ಬಂದಿದೆ. ಮಠಾಧೀಶರು ಹಾಗೂ ಶಾಸಕರು ಆಗ್ರಹ ಪಡಿಸಿದ್ದಾರೆ. ಗೋಕಾಕ್ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿಸೋಕೆ ಸಿಎಂಗೆ ಮನವಿ ಸಲ್ಲಿಸಲಾಗಿದೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಭೇಟಿಯಾಗಿ ಈ ಮನವಿ ಪತ್ರವನ್ನ ಅವರು ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ವಿವಿಧ ಮಠಾಧೀಶರು, ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿ ಇವರು ಕೂಡ ಉಪಸ್ಥಿತರಿದ್ದರು. ಶಾಸಕರು, ಎಂಎಲ್ಸಿಗಳಿಂದ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಕೆಯಾಗಿದೆ. ಬೆಳಗಾವಿಯ 18 ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ ಹಾಗೂ ಸಂಗ್ರಹ ಮಾಡಿದ ನಂತರ ನಿರ್ಣಯ ಕೈಗೊಳ್ಳೋದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ. ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ, ಸುಮಾರು 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಜಿಲ್ಲೆ. ಹೀಗಾಗಿ ಆಡಳಿತಾತ್ಮಕ ವಿಚಾರದಲ್ಲಿ ವಿಭಜನೆಯಾದಂತಹ ಸಂದರ್ಭದಲ್ಲಿ ಆಗ ಬಹುಶಃ ಇನ್ನಷ್ಟು ಸುಸೂತ್ರವಾಗಿ ಜನರಿಗೆ ಸೇವೆಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ, ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಕಾರಣ. ಆದರೆ ಹಿಂದೆ ಯಾವ ಉದ್ದೇಶ ಇದೆ ಅಂದರೆ ನಿಜವಾಗ್ಲೂ ಇದೇನಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಬಹುಶಃ ಗೊತ್ತಿಲ್ಲ. ಆದರೆ ಮನವಿಯಂತೂ ಸಲ್ಲಿಕೆಯಾಗಿದೆ. ಗೋಕಾಕ್ ಚಿಕ್ಕೋಡಿ ಎರಡನ್ನೂ ಜಿಲ್ಲಾ ಕೇಂದ್ರವನ್ನಾಗಿಸೋಕೆ ಈಗ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.